ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ಏನು ಹೇಳ್ತೀರಿ? ಇದು ಐ ಥಿಂಕ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದೇನು ಹೊಸದಾಗಿ ಶಾಕ್ ಅಂತ ಏನಿಲ್ಲ. 2 ವರ್ಷದಿಂದನೂ ಈ ಮಾತು ನಡೀತಾನೆ ಇದೆ. ಮೀಡಿಯಾದಲ್ಲೇ ಎಲ್ಲ ನೀವೂ ಇದನ್ನು ತೋರಿಸ್ತಾ ಇದ್ರಿ. ಖಂಡಿತ ಯಾರಿಗೂ ಏನು ಇದು ಶಾಕಿಂಗ್ ನ್ಯೂಸ್ ಅಂತೂ ಅಲ್ಲ. ಆದರೂ ಯಾರೇ ಇರಲಿ, ಸಿ ಎಮ್ ಆಗಲಿ, ಯಾವುದೇ ಸರ್ಕಾರ ಬರಲಿ, ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಜನ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನು ಅವ್ರು ಕೊಟ್ಟರೆ ಸಾಕು. ಸಿದ್ದರಾಮಯ್ಯವರು ಒಪ್ತೀರಾ? ನಾನು ಒಪ್ಪೋದೇನಿದೆ, ಅದು ನಾಯಕತ್ವ ಬದಲಾವಣೆ ಆಗಿದೆ. ನಾವು ಇದರಲ್ಲಿ ನಮ್ಮ ಒಪ್ಪಿಗೆ ಯಾರಿಗೆ ಬೇಕಿದೆ? ಅದು ಅವ್ರ ಪಕ್ಷದ ನಿರ್ಧಾರ ಅಲ್ವಾ. ಭಾಳ ದಿವಸದಿಂದ ಗೊಂದಲ ಐತಿ ಇದ್ರ ಬಗ್ಗೆ. ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಈ ರೀತಿ ನಾಯಕತ್ವ ಬದಲಾವಣೆ. ಎಲ್ಲ ಪಕ್ಷಗಳು ಆಗತ್ತೆ, ಅದೇನು ತಪ್ಪು ಅಂತ ನಾನು ಹೇಳಲ್ಲ. ಆದರೂ ಜನರಲ್ಲಿ ಇದನ್ನು ಯಾವ ರೀತಿ ಆ್ಯಕ್ಸೆಪ್ಟ್ ಮಾಡ್ತಾರೆ, ಯಾರು ಆ್ಯಕ್ಸೆಪ್ಟ್ ಮಾಡಲ್ಲ ಅನ್ನೋದು ಕಾದು ನೋಡಬೇಕಷ್ಟೆ. ಅಂತ ಹೇಳ್ತಾರೆ, ಯಾಕೆ ಬದಲಾವಣೆ ಆಯಿತು? ಅದು ಅವ್ರನ್ನೇ ಕೇಳಬೇಕು, ನನ್ನನ್ನು ಕೇಳಿದ್ರೆ. ನೀವು ಕಾಂಗ್ರೆಸ್ ಹೈಕಮಾಂಡ್ನ ಕೇಳಬೇಕು, ಆ ಪಕ್ಷದ ವರಿಷ್ಠರನ್ನ ಕೇಳಬೇಕು. ಅಲ್ಲ, ದಲಿತರಿಗೆ ಸಿ ಎಂ ಮಾಡಬೇಕು ಅಂತ ಒಂದು ಕೂಗಿದೆ, ಆ ವಿಚಾರವಾಗಿ ಏನಾರು ಹೇಳ್ತೀರಿ? ಅಲ್ಲ, ಇದೆಲ್ಲ ಪಕ್ಷಕ್ಕೆ ಬಿಟ್ಟಿದ್ದಲ್ವಾ. ಅವರು ನಾವೊಂದು ರೀತಿ ಮೈನಾರಿಟೀಸ್ ಕಡೆ ಇರುವಂಥ ಪಕ್ಷ ಅಂತ ಹೇಳ್ಕೊಂಡು ಬರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವಧಿ ಪೂರ್ಣ ಆಗುತ್ತಾ ಸರ್ಕಾರ? ನಿಮ್ಮಂಥ ಎಕ್ಸ್ಪೀರಿಯನ್ಸ್ಡ್ ವೆಟ್ರನ್ಸ್ ಹೇಳ್ಬೇಕು ನಮಗೆ, ಸೀನಿಯರ್ಸ್.